ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಸ್ನೇಹಿತರೆ, ನಿಮ್ಮ ಇಷ್ಟು ದಿನ ವೇಟ್ ಈಸ್ ಓವರು. ನಿನ್ನೆ ಮೊನ್ನೆ 2 ದಿನವೂ ಕೂಡ ಏನು ಡೇಟ್ ಹರಿದಾಡ್ತಾ ಇತ್ತು ಅಬೌಟ್ ನಿಮ್ಮೊಂದು ರಿಸಲ್ಟ್ಗೋಸ್ಕರ. ಇವಾಗ ಅಫಿಷಿಯಲ್ ಆಗಿ JNM ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸು ಯಾರೆಲ್ಲ ಇದ್ದರೂ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಓಕೆ, ಯಾವ ರೀತಿ ಚೆಕ್ಔಟ್ ಮಾಡ್ಕೊಂಡು ಸಿಂಪಲಾಗಿ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಓಕೆ, ಯಾರೆಲ್ಲ ನಿಮಗೆ ಹೋಗ್ಬಿಟ್ಟು ಗೂಗಲ್ ಹೋಗಿ JNM ಬೋರ್ಡ್ ಅಂತ ಸರ್ಚ್ ಮಾಡ್ಬೋದು, ಅಥವಾ ಈ ಒಂದು ವಿಡಿಯೋದ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ವಾಟ್ಸಪ್ ಚಾನಲಲ್ಲೂ ಕೂಡ ಲಿಂಕ್ನ ಕೊಟ್ಟಿರ್ತೀನಿ. ಇಲ್ಲಿ ಕಾಣಿಸ್ತಿದ್ದು ನೋಡ್ರಿ, ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರಿಸಲ್ಟ್ ಅಂತ ಬಂದಿರ್ತದೆ. ಓಕೆ, JNM ಬೋರ್ಡ್ ಅಂತ ಕ್ಲಿಕ್ ಮಾಡ್ಕೊರಿ, ರಿಸಲ್ಟ್ ಅಂತ ಬಂದಿರ್ತದೆ. ಓಕೆ, ಆ ರಿಸಲ್ಟ್ ಮೇಲೆ ಚೆಕ್ಔಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಓಪನ್ ಮಾಡ್ಕೊಂಡ್ರೆ ಈ ರೀತಿ ಬರ್ತದೆ. ಓಕೆ, ಓಪನ್ ಆಗ್ತದೆ. ರಿಸಲ್ಟ್ ಬಿಟ್ಟಿರೋ ಕಾರಣ ಈಗ ಏನಪ್ಪ ಆಗಿದೆ ಅಂತಂದರೆ ತುಂಬ ಸರ್ವರ್ ಬಿಸಿ ಬರ್ತದೆ. ಓಕೆ, ಈಗ ನನಗೆ ನೋಡಿ ಸದ್ಯಕ್ಕೆ ಇಲ್ಲಿ ಓಪನ್ ಆಗ್ತಾಯಿಲ್ಲ. ಓಕೆ, ನಿಮಗೂ ಕೂಡ ಸರ್ವರ್ ಡೌನ್ ಆಗುತ್ತೆ. ಓಕೆ, ಇದು ಸರ್ವೇ ಸಾಮಾನ್ಯ ನೋಡ್ತೀವಿ ನಾವು. ನಮ್ಮ JNM ಬೋರ್ಡ್ ಅಷ್ಟೇ ಅಲ್ಲ, ಪ್ಯಾರಾಮೆಡಿಕಲ್ ಬೋರ್ಡು ಕೂಡ ಹಿಂಗೆ ಇದೆ. ರಿಸಲ್ಟ್ ಬಿಟ್ಟಾದ ತಕ್ಷಣ ಸಡನ್ನಾಗಿ ಸರ್ವರ್ ಡೌನ್ ಆಗೇ ಆಗುತ್ತೆ. ಯಾಕಂದರೆ ಎಲ್ಲ ಒಂದು ಸ್ಟೂಡೆಂಟ್ಸು ಸಡನ್ನಾಗಿ ಬಂದುಬಿಟ್ಟು ಇಲ್ಲಿ ಬಿದ್ದರ ಕಾರಣ ಎಲ್ಲ ಹುಡುಗರು ಬಂದು ಸರ್ಚ್ ಮಾಡೋಕ್ಕೆ ಕೂತ್ಬಿಡ್ತಾರೆ. ಅದರಲ್ಲಿ ಬೇರೆ ಈ ವೆಬ್ಸೈಟ್ ಬೇರೆ ಹಳೇದು. ಓಕೆ, ಭಾಳಷ್ಟು ವರ್ಷಗಳ ಅದಕ್ಕೆ ಏನು ಕೂಡ ಮಾಡಿಫೈ ಕೂಡ ಮಾಡಿಲ್ಲ ಅವರು. ಓಕೆ, ಯಾಕಂದರೆ ಕಾಣಿಸ್ತೀವಿ ನೋಡಿ, ದ ಸೈಟ್ ಕೆನಾಟ್ ಬಿ ರೀಚ್ಡ್ ಈ ರೀತಿ ಬರ್ಬೋದು. ಓಕೆ, ಸ್ವಲ್ಪ ವೇಟ್ ಮಾಡಿರಿ. ಓಕೆ, ಟೈಮ್ ತೊಗೊಳ್ತದ. ಮೇ ಬಿ ರಿಸಲ್ಟ್ ಎಲ್ಲರೂ ಕೂಡ ಕೆಲವೊಬ್ಬರು ನೈಟ್ ಎಲ್ಲ ಚೆಕ್ಔಟ್ ಮಾಡ್ಕೋಬೋದು. ಬೆಟರ್ ನೈಟ್ ಒಂದು 9-9:30ವರೆಗೂ ಕೂಡ ನೋಡಿರಿ. ಇನ್ನೂ ಕೂಡ ಸರ್ವರ್ ಡೌನ್ ಇತ್ತಪ್ಪ ಅಂತಂದರೆ ನಾಳೆ ಬೆಳಗ್ಗೆ ಚೆಕ್ ಮಾಡ್ಕೊಂಡು ಅಂತೆ. ಓಕೆ, ಹೋಪ್ ಎಲ್ಲರೂ ಕೂಡ ರಿಸಲ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಸರಿ, ಏನಾದರೂ ಒಂದು ಮುಂದೆ ಏನಾದರೂ ಆದಾಗ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ವಾಟ್ಸಪ್ ಚಾನಲ್ಗೆ ಅಂದ್ರೆ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್.